ಇನ್ನ ಮಂಜು ಮತ್ತೆ ಗೌತಮಿ ಅವರಿಗೆ ಆಟ ಎಲ್ಲಿ ಮಿಸ್ ಹೊಡಿತಿದೆ ಅಂತ. ಸುದೀಪ್ ಸರ್ ಪ್ರತಿ ವೀಕು ಬರ್ತಾರೆ, ಪ್ರತಿ ವೀಕು ಅವ್ರಿಗೆ ಕಿವಿ ಹಿಂಡ್ತಾರೆ. ಫಸ್ಟ್ ಡೇ ಏನೋ ಚೆನ್ನಾಗಿ ಅನ್ಸುತ್ತೆ, ಆಮೇಲೆ ಮತ್ತದೇ ರಿಪೀಟ್ ಆಗುತ್ತೆ. ಎಲ್ಲಿ ಅವ್ರ ಆಟಕ್ಕೆ ಎಲ್ಲಿ ಮಿಸ್ ಹೊಡಿತಿದೆ? ಅಷ್ಟು ಅಗ್ರೆಸಿವ್ ಆಗಿದ್ದು ಮಂಜಣ್ಣ, ಅಷ್ಟು ಕ್ರಿಯೇಟಿವ್ ಆಗಿದ್ದು ಮಂಜಣ್ಣ ಎಲ್ಲಿ ಕಳೆದೋಗ್ಬಿಟ್ಟಿದ್ದಾರೆ ಅಂತ. ನಾನು ಎಲಿಮಿನೇಟ್ ಆಗೋ ಮುಂಚಿನ ದಿನ ರಾತ್ರಿ ಅದೇ ಕೂತ್ಕೊಂಡು ಮಾತಾಡ್ತಿದ್ದೆ ಮಂಜಣ್ಣ ನಂಗೆ ಹೇಳ್ತಿರೋ ಅವ್ರು ಅದನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅವ್ರು ಅದನ್ನ ಹೇಳ್ತಾರೆ, ಅಕ್ಕ ನನ್ನ ವ್ಯಕ್ತಿತ್ವ ಇದೇನಾ, ನನ್ನ ಮುಂಚೆ ಹಿಂಗೆ ಇದ್ದಿದ್ದು, ಫಸ್ಟ್ ವೀಕ್ 3 ವೀಕೆಲ್ಲ ಇದ್ದಿದ್ದು ನಿಜ ಮಂಜಣ್ಣ ಅಲ್ಲ, ನಾನು ಈಗಿರೋದು ಇದು ನನ್ನ ನಿಜವಾದ ವ್ಯಕ್ತಿತ್ವ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಗೆ ಯಾಕೋ ಹಾಗೆ ಕಾಣಿಸ್ತಿಲ್ಲ. ಅವ್ರು ತುಂಬಾ ಶಾಂತ ಆಗಿದ್ದಾರೆ ಅನ್ನೋದು ಬಹಳ ಶಾಂತ ಆಗಿದ್ದಾರೆ, ಡಿಸ್ಟರ್ಬ್ ಆಗಿದ್ದಾರೆ ಅವರು ಅಂತ. ಶಾಂತ ಆಗಿದ್ದಾರೆ ಅನ್ಸುತ್ತೆ. ಡಿಸ್ಟರ್ಬ್ ತೀರಾ ಇತ್ತೀಚೆಗೆ ಫ್ಯಾಮಿಲಿ ರೌಂಡ್ ಆದ್ಮೇಲೆ ಆಗಿದ್ದಾರೆ ಅನ್ಸುತ್ತೆ, ಆ ಗೊಂದಲದಲ್ಲಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ತುಂಬಾ ಅಂದ್ರೆ ಶರಣಾಗಿದ್ದಾರೆ ಅನ್ನೋ ಭಾವನೆ ಇದೆಲ್ಲ, ಹಾಗೆ ಕಾಣಿಸ್ತಿದ್ದಾರೆ. ಅವ್ರ ಭಾವನೆಯಲ್ಲಿ ಯಾವತ್ತು ಯಾರಿಗೂ ಕೇರ್ ಮಾಡದೆ, ನನಗೇನು ಮೊದಲನೇ ವಾರ ನಾನು ಸ್ವರ್ಗಕ್ಕೆ ಬಂದಾಗ ಮಂಜಣ್ಣ ಹೇಳಿದ್ರು, ಅಕ್ಕ ಅಣ್ಣ ಏನ್ ಬಿಗ್ ಬಾಸ್ ಏನ್ ನಿರೀಕ್ಷೆ ಮಾಡುತ್ತೆ, ಏನಣ್ಣ ಈ ಗೇಮ್ ಶೋಗಳು, ನನ್ಗೆ ಗೊತ್ತಿಲ್ಲ, ನಾನು ಈ ಪ್ರಪಂಚದ ಬಂದವಳಲ್ಲ ಅಂದಾಗ ಮಂಜಣ್ಣ, ಅಕ್ಕ ಏನೂ ಇಲ್ಲ, ಸಿಂಪಲ್ ಅಕ್ಕ, ಒಂದು ಹೀರೋ ಆಗ್ಬೇಕು ಇಲ್ಲ ವಿಲನ್ ಆಗ್ಬೇಕು, ನಂಗೆ ಹೀರೋ ಆಗಕ್ಕಾಗಲ್ಲ, ನಾನು ವಿಲನ್ ಆಗಿ ಫಿನಾಲೆಗೆ ಹೋಗ್ತೀನಿ ಅಂತಂದಿದ್ರು ಮಂಜಣ್ಣ. ಹಾಗಿದ್ದ ಮಂಜಣ್ಣ ಇಷ್ಟು ತುಂಬ ಶರಣಾದ ಭಾವದಲ್ಲಿ, ತುಂಬ ಬಾಗಿದ ಭಾವದಲ್ಲಿ ಇರೋದು ಎಲ್ಲೋ ಒಂದು ಕಡೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಗೊತ್ತಿಲ್ಲ, ಇನ್ನು 2 ವಾರ ಇದೆ, ಹೇಗೆ ಆಡ್ತಾರೆ ಏನು ಅಂತ ಗೊತ್ತಿಲ್ಲ. ಈ ವಾರ ಪೂರ್ತಿ ಮಾರಿ ಹಬ್ಬ ಪೂರ್ತಿ ಟಾಸ್ಕ್ ಇರೋದ್ರಿಂದ ಮತ್ತೆ ಗ್ರೇ ಏರಿಯಾ ಕಿಂಗು, ಸ್ಟ್ರಾಟಜಿ ಕಿಂಗ್ ವಾಪಸ್ ಬರ್ತಾರಾ ಅನ್ನೋದನ್ನ ನೋಡ್ಬೇಕಷ್ಟೇ. ಓಕೆ, ಇನ್ನು ಮೋಕ್ಷಿತ್ ಅವರ ಆಟದ ಬಗ್ಗೆ ಹೇಳೋದಿದೆ. ಇದೊಂದು ಲಾಸ್ಟ್ ಕ್ವೆಶನ್, ನಾನು 2 ಅಂದೆ, ಇನ್ನೊಂದು ಕ್ವೆಶನ್ ಎಕ್ಸ್ಟ್ರಾ ಕೇಳ್ಬಿಡ್ತೀನಿ.